ನಮಸ್ಕಾರ. ನಾನು ಈ ದಿನ ರುಚಿಯಾದ ಬೆಂಡೆಕಾಯಿ ಗೊಜ್ಜು ಮಾಡ್ಕೊಂಡು ಬಂದಿದ್ದೀನಿ. ಇದು ಅನ್ನಕ್ಕೆ ಕಲಿಸ್ಕೊಳ್ಳೋಕೆ ಬರುತ್ತೆ, ಹಾಗೆ ರೊಟ್ಟಿ, ದೋಸೆ, ಚಪಾತಿ ಎಲ್ಲದಕ್ಕೂ ನಂಚ್ಕೊಳ್ಳೋಕೆ ಚೆನ್ನಾಗಿ. ಬಿಸಿ ಅನ್ನಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಸೌತೆಕಾಯಿ, ಹಪ್ಪಳ ನಂಚ್ಕೊಳ್ತಾ ತಿಂದರೆ ಅನ್ನ ಇನ್ನಷ್ಟು ಸೇರುತ್ತೆ. ಬನ್ನಿ ಈಗ ಈ ಗೊಜ್ಜಿನ ವಿಡಿಯೋನ ನೋಡ್ತಾ ಹೋಗೋಣ. ತಟ್ಟೆಯಲ್ಲಿ 1/4 kg ಬೆಂಡೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ಸರಿಯಾಗಿ 3 ಬಾದಾಮಿ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಕರಿಬೇವಿದೆ, ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ, 2 ಹಸಿಮೆಣಸನ್ನು ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ 10 ಬೆಳ್ಳುಳ್ಳಿ ಎಸಳಿದೆ. ಆಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಗೋಲ್ಡ್ ವಿನ್ನರ್ ಹಾಕೋಣ. ಇಲ್ಲಿ ಕೊಬ್ಬರಿ ಎಣ್ಣೆ ಬೆಂಡೆಕಾಯಿ ಹುರಿಯೋಕ್ಕೆ ಯಾವಾಗಲೂ ಚೆನ್ನಾಗಾಗೋಲ್ಲ. ಲೋಳೆ ಅಂಶ ಕೊಬ್ಬರಿ ಎಣ್ಣೆಯಲ್ಲಿ ಹುರಿದಾಗ ಅಷ್ಟು ಬೇಗ ಹೋಗಲ್ಲ. ಈಗ ಹೆಚ್ಚಿರುವ ಬೆಂಡೆಕಾಯಿನ ಈ ಎಣ್ಣೆ ಜೊತೆ ಹಾಕೋಣ. ಬೆಂಡೆಕಾಯಿಲಿ ಲೋಳೆ ಅಂಶ ಇರೋದ್ರಿಂದ ಪಚನ ಕ್ರಿಯೆಗೆ ತುಂಬ ಸಹಾಯಕಾರಿಯಾಗುತ್ತೆ. ಹಾಗೆ ಇದನ್ನು ತಿಂದರೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಮಕ್ಕಳಿಗೆ ಅಂತ ಹೇಳ್ತಾರೆ. ಇದರಲ್ಲಿ ಸ್ವಲ್ಪ ಲೋಳೆ ಅಂಶ ಜಾಸ್ತಿ, ಹಾಗೆ ಫ್ರೈ ಮಾಡೋದು ನಿಧಾನ ಆಗುತ್ತೆ. ನಮಗೆ ಬೇಗ ಫ್ರೈ ಮಾಡಬೇಕು ಅಂತಿದ್ರೆ ನಾನಿಲ್ಲಿ 1/4 ಚಮಚದಷ್ಟು ವಾಟೆ ಪುಡಿ ಹಾಕ್ತೀನಿ. ನೀವು ಬೇಕಾದ್ರೆ ಇದರ ಬದಲು ಹುಣಸೆಹಣ್ಣಿನ ರಸ ಹಾಕ್ಬೋದು. ಹಾಗೆ 1/4 ಸ್ಪೂನಷ್ಟು ಉಪ್ಪು ಹಾಕೋಣ. ಈಗ ಫ್ರೈ ಮಾಡ್ತಾ ಹೋಗೋಣ. ಬೆಂಡೆಕಾಯಿಂದ ಯಾವುದೇ ಅಡುಗೆ ಮಾಡಿದರೂ ತುಂಬ ರುಚಿ. ನಾನು ಸಾಕಷ್ಟು ಬೆಂಡೆಕಾಯಿಯ ಅಡುಗೆ ಮಾಡಿ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ, ನೀವು ಗಮನಿಸಿ. ಬೆಂಡೆಕಾಯಿಗೆ ನೋಡಿ ಉಪ್ಪು ಮತ್ತು ವಾಟೆ ಪುಡಿ ಹಾಕಿರೋದ್ರಿಂದ ಎಷ್ಟು ಬೇಗ ಫ್ರೈ ಆಯಿತು ಅಂತ. ಬೆಂಡೆಕಾಯಿ ಫ್ರೈ ಮಾಡಬೇಕಾದ್ರೆ ಗರಂ ಆಗಷ್ಟು ಮಾಡಬಾರ್ದು, ಹಸಿ ಅಂಶ ಹೋದರೆ ಸರಿ, ಹಾಗೆ ಲೋಳೆ ಅಂಶ ಹೋಗಬೇಕು. ಈಗ ಬೆಂಡೆಕಾಯಿ ಫ್ರೈ ಆಯಿತು, ಹಾಗೆ ಗ್ಯಾಸ್ ಆಫ್ ಮಾಡೋಣ. ಈಗ ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೋಣ. ಈಗ ಹೆಚ್ಚಿರುವ ಟೊಮೊಟೊ ಹೋಳುಗಳನ್ನು ಹಾಕ್ತಾ ಬರೋಣ. ಈಗ ಟೊಮೊಟೊ ಹೋಳುಗಳನ್ನು ಸಣ್ಣ ಉರಿಲಿ ಸ್ವಲ್ಪ ಬಾಡಿಸ್ತಾ ಬರೋಣ. ಬರೀ ಬೆಂಡೆಕಾಯಿನ ರುಬ್ಬಿದರೆ ನಮಗೆ ಅಷ್ಟು ಗೊಜ್ಜು ಸಿಗೋಲ್ಲ. ಇದ್ರ ಜೊತೆ ಟೊಮೊಟೊ ಹಣ್ಣನ್ನು ಸೇರಿಸಿದಾಗ ಹುಳಿ ಅಂಶನೂ ಹಾಕೋದು ಬೇಡ, ಹಾಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ನೋಡಿ ಟೊಮೊಟೊ ಹೋಳುಗಳು ಸ್ವಲ್ಪ ಬಾಡ್ತಾ ಬಂದಿದೆ. ಈಗ ಹೆಚ್ಚಿರುವ ಹಸಿಮೆಣಸನ್ನು ಹಾಕೋಣ. ಹಾಗೆ ಸ್ವಲ್ಪ ಟೊಮೊಟೊ ಹಣ್ಣಿನ ಜೊತೆ ಬಾಡಿಸೋಣ. ಆವಾಗ ಹಸಿಮೆಣಸಿನ ಉರಿಗಾರ ಕಡಿಮೆ ಆಗುತ್ತೆ. ನಾನಿಲ್ಲಿ 2 ಹಸಿಮೆಣಸನ್ನು ಹಾಕಿದ್ದೀನಿ. ನೀವು ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕಿ. ಹಾಗೆ ಕರಿಬೇವಿನ ಎಸಳನ್ನು ಹಾಕೋಣ. ಸ್ವಲ್ಪ ಬಾಡಿಸೋಣ. ಹೋಳುಗಳು ಚೆನ್ನಾಗಿ ಬಾಡಿದರೆ ಅಡುಗೆ ರುಚಿ. ಇಲ್ಲ ಅಂದರೆ ನಮ್ಮಲ್ಲಿ ಹಸುಕ್ಲು ವಾಸನೆ ಅಂತ ಹೇಳ್ತೀವಿ, ಅದು ಹಸಿ ಸ್ಮೆಲ್ ಬರುತ್ತೆ. ಈಗ ನೋಡಿ ಟೊಮೊಟೊ ಹೋಳುಗಳು ಚೆನ್ನಾಗಿ ಬಾಡ್ತಾ ಬಂತು. ಬೆಳ್ಳುಳ್ಳಿ ಎಸಳನ್ನು ಹಾಕೋಣ. ಹಾಗೆ ಅದ್ರ ಜೊತೆಗೆ ರುಚಿಗೆ ಕಲ್ಲುಪ್ಪನ್ನು ಹಾಕೋಣ. ನಾನು ಯಾವುದೇ ಅಡುಗೆಗಾದರೂ ಕಲ್ಲುಪ್ಪನ್ನೇ ಉಪಯೋಗಿಸೋದು, ಅದು ತುಂಬ ರುಚಿ ಕೊಡುತ್ತೆ. ಈಗ ಸ್ವಲ್ಪ ಮಿಕ್ಸ್ ಮಾಡೋಣ. ಹಾಗೆ ಗ್ಯಾಸ್ ಆಫ್ ಮಾಡೋಣ. ಇದ್ರ ಜೊತೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, 1 ಮುಷ್ಟಿ ಆಗೋಷ್ಟು. ಈಗ ಸ್ವಲ್ಪ ತಣ್ಣಗಾಗಲಿ, ನಂತರ ರುಬ್ಬೋಣ. ಟೊಮೊಟೊ ಹೋಳುಗಳು ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಹುರಿದಿರುವ ಟೊಮೊಟೊ ಹೋಳುಗಳನ್ನು ಹಾಕೋಣ. ಹಾಗೆ ಒಂದು ಸರಿ ಮಿಕ್ಸಿಲಿ ಜರ್ರನ್ಸೋಣ. ಟೊಮೊಟೊ ಹೋಳುಗಳು ಇಷ್ಟು ಅರ್ಜರಕ್ಲು ಆಗಬೇಕು. ಈಗ ಫ್ರೈ ಮಾಡಿರೋ ಬೆಂಡೆಕಾಯಿ ಹೋಳುಗಳನ್ನು ಹಾಕೋಣ. ಹಾಗೆ ಟೊಮೊಟೊ ಹಣ್ಣಿನ ಜೊತೆ ಈ ಬೆಂಡೆಕಾಯಿ ಹೋಳನ್ನು ನಯಸ್ಸಾಗಿ ರುಬ್ಬೋಣ. ಈ ಗೊಜ್ಜನ್ನ ಇಷ್ಟು ನಯಸ್ಸಾಗಿ ರುಬ್ಬಬೇಕು. ಈಗ ಒಂದು ಬಟ್ಲಿಗೆ ತೆರಪು ಮಾಡೋಣ. ಒಗ್ಗರಣೆ ಹಾಕೋ ಗೋಜೇ ಇಲ್ಲ, ಅಷ್ಟು ಸುಲಭವಾಗಿ ಬಹಳ ಕಡಿಮೆ ಸಮಯದಲ್ಲಿ ಮಾಡುವಂತಹ ರುಚಿಯಾದ ಬೆಂಡೆಕಾಯಿ ಗೊಜ್ಜು ಇದು. ಈ ಗೊಜ್ಜಿಗೆ ನೀರು ಮುಡಿಸಲ್ಲ, ಕಾಯಿ ಹಾಕಲ್ಲ, ಹಾಗಾಗಿ 8 ದಿನದವರೆಗೂ ಹಾಳಾಗೋಲ್ಲ. ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ಅಂದರೆ ಒಂದು ಅರ್ಧ kg ಬೆಂಡೆಕಾಯಿ ತೊಗೊಂಡು ಈ ಥರ ಗೊಜ್ಜು ಮಾಡಿಟ್ಕೊಂಡ್ರೆ 15ರಿಂದ 20 ದಿನದವರೆಗೂ ಬರುತ್ತೆ. ಬರೀ ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕಲ್ಲದೆ ರೊಟ್ಟಿ, ದೋಸೆ, ಚಪಾತಿ ಎಲ್ಲದಕ್ಕೂ ಟೇಸ್ಟು. ಚಪಾತಿಗೆ ಈ ಗೊಜ್ಜನ್ನು ಸವರ್ಕೊಂಡು ರೋಲ್ ಮಾಡ್ಕೊಂಡು ತಿನ್ನಬೇಕು, ಬಹಳ ರುಚಿ ಅನಿಸುತ್ತೆ. ನೋಡಿದ್ರಲ್ಲ ರುಚಿಯಾದ ಬೆಂಡೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.